ಗೊಬ್ಬರ ತುಂಬಬೇಕು ಇವಾಗ. ಫ್ರೆಂಡ್ಸ್, ಚನ್ಕೆದು ಕಡ್ಡಿ ಉದ್ದ ಆಗಿತ್ತು, ಅದಕ್ಕೆ 3 ಗೇಣು 4 ಬೆಟ್ಟಕ್ಕೆ ಕಟ್ ಮಾಡಾಕ್ತಾ ಇದ್ದೀನಿ. ಇವಾಗ ಗೊಬ್ಬರ ಲೋಡ್ ಮಾಡ್ತಾ ಇದ್ದೀವಿ ಟಿಲ್ಲರ್ಗೆ. 1 ಗಂಟೆಗೆ ಟಿಲ್ಲರ್ ತುಂಬಿಸಿದ್ದೀವಿ. ಇವಾಗ ಹೋಗ್ಬಿಟ್ಟು ಗಿಡಗಳಿಗೆಲ್ಲ ಹಾಕಬೇಕು. 1-2-3 ಮಕ್ರಿ ಬಾಟಲ್ ರೀಫಿಲ್ ಆಯಿತು. ಮತ್ತೆ ಫ್ರೆಂಡ್ಸ್ ನೋಡಿ, ಟಿಲ್ಲರ್ ಲೋಡ್ ಮಾಡಿದಾಯ್ತು. ಇವಾಗ ಬಂದು 1 ಗಿಡಕ್ಕೆ 3 ಟಬ್ಬು. ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ, ಇವಾಗ ಮತ್ತೆ ರೀಫಿಲ್ ಮಾಡ್ತಾ ಇದ್ವಿ ಗೊಬ್ಬರನೆಲ್ಲ ಟಿಲ್ಲರ್ಗೆ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರದು ಊಟ ಆಯಿತಾ? ನಂದಾಯಿತು. ಇವಾಗ ಊಟ ಮಾಡ್ಕೊಂಡ್ಬಂದು ಟಿಲ್ಲರಲ್ಲಿ ತುಂಬಿಸಿ ಮಡಗಿದ್ದೀವಿ. ಇವಾಗ ಗೊಬ್ಬರನ ತೊಗೊಂಡೋಗ್ಬಿಟ್ಟು ತೋಟಕ್ಕೆ ಹಾಕಬೇಕು. ಹಲೋ ಫ್ರೆಂಡ್ಸ್, 12 ಗಂಟೆ ಆಗಿದೆ. ಇವಾಗ ಕರು ಹಿಡ್ಕೊಂಡು ಹೋಗ್ತಾ ಇದ್ದೀನಿ ಮೇಯ್ಸೋದಕ್ಕೆ. ಫ್ರೆಂಡ್ಸ್ ನೋಡಿ, ಹುಲ್ಲಿರೋ ಜಾಗದಲ್ಲಿ ಕರು ಕಟ್ಟಾಕ್ಬಿಟ್ಟಿದ್ದೀನಿ. ಇವಾಗ ಗೊಬ್ಬರ ತುಂಬ ಕೆಲಸ ಇದೆ, ಹೋಗ್ತಾ ಇದ್ದೀನಿ ಮನೆ ಹತ್ರ. ನೋಡಿ, ಇವಾಗ ಬೆಳಗ್ಗೆಯಿಂದ 4 ಲೋಡ್ ಗೊಬ್ಬರ ಹಾಕಿದ್ದೀವಿ ತೋಟಕ್ಕೆ. ಇವಾಗ 5ನೇ ಲೋಡ್ ತುಂಬ್ತಾ ಇದ್ದೀವಿ. ಬನ್ನಿ, ತುಂಬಿಬಿಟ್ಟು ತೋಟಕ್ಕೆ ಗೊಬ್ಬರ ಹಾಕೋಣ. ಫ್ರೆಂಡ್ಸ್, ಕಾಳಿಗೆ ಇಕ್ತಾ ಇದ್ದೀವಿ ನೋಡಿ. ಫ್ರೆಂಡ್ಸ್ ಈಗ 5ನೇ ಲೋಡ್ ತುಂಬ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಈ 5ನೇ ಲೋಡು ಅನ್ಲೋಡ್ ತೊಗೊಂಬಂದಿದ್ದೀವಿ. ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, 5ನೇದು ಅನ್ಲೋಡ್ ಮಾಡಿ ಇವಾಗ 6ನೇದು ಲೋಡ್ ಮಾಡ್ತಾ ಇದ್ದೀವಿ. ಓಕೆ, ಗುಡ್ ಈವ್ನಿಂಗ್. ಈಗ 6ನೇ ಲೋಡ್ ತೊಗೊಂಬಂದು ಅನ್ಲೋಡ್ ಮಾಡ್ತಾ ಇದ್ದೀವಿ. ನೋಡಿ, ಎಲ್ಲ ಗಿಡಗಳಿಗೆಲ್ಲ ಹಾಕಿದ್ದೀವಿ. ಹಲೋ ಫ್ರೆಂಡ್ಸ್, ನೋಡಿ ಇವಾಗ 6ನೇ ಲೋಡ್ ಆಗಿದ್ದಾಯ್ತು. ಇವತ್ತು ಫುಲ್ ಟೋಟಲ್ 6 ಲೋಡ್ ಗೊಬ್ಬರ ಹಾಕಿದ್ದೀವಿ. 2 ಸಾಲ ಆಗುತ್ತೆ. ಓಕೆ, ಇವಾಗ ಹುಲ್ ಕೊಯ್ಯಕ್ಕೆ ಹೋಗ್ತಾ ಇದ್ದೀವಿ. ಹಲೋ ಫ್ರೆಂಡ್ಸ್, ಆಮೇಲೆ ನೀರು ಕಾಯಿಸಿ